ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ರಾಜ್ಯದಲ್ಲಿ ಕುರ್ಚಿ ಕದನಕ್ಕೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರತಕ್ಕಂಥದ್ದು. ಈಗ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರತಕ್ಕಂಥ ಹೈಕಮಾಂಡ್ ಮಟ್ಟದ ಸಭೆ, ಆ ಸಭೆಯ ವಿಚಾರವಾಗಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ನೋಡಿ, ಕುರ್ಚಿ ಕದನಕ್ಕೆ ಕ್ಲೈಮ್ಯಾಕ್ಸ್. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಕುರ್ಚಿ ಕದನದ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಕೊಡ್ತಾ ಇದ್ದೀವಿ. 2 ದಿನಗಳ ಹಿಂದೆ ದೆಹಲಿಯಲ್ಲಿ ತ್ರಿಮೂರ್ತಿ ಸಭೆ ನಡೆದಿತ್ತು. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಮಹಾಸಭೆಯನ್ನು ನಡೆಸಿದರು. ಈ ಸಭೆಯ ಬಳಿಕ ಸಿಎಂ ಡಿಸಿಎಂಗೆ ಈಗ ತುರ್ತು ಬುಲಾವನ್ನು ನೀಡಲಾಗಿದೆ. ಹಾಗಾದರೆ ತ್ರಿಮೂರ್ತಿಗಳ ತೀರ್ಮಾನ ಯಾರಿಗೆ ವರ, ಯಾರಿಗೆ ಶಾಪವಾಗುತ್ತೆ? ಸಿದ್ದರಾಮಯ್ಯನವ್ರಿಗ, ಡಿ ಕೆ ಶಿವಕುಮಾರ್ ಅವ್ರಿಗ? ಪೊಲಿಟಿಕಲ್ ಹೆಡ್ ಆಫೀಸ್ ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏಕಾಏಕಿ ಕರೆ ಬಂದಿರೋದಲ್ಲ. 2 ದಿನಗಳ ಹಿಂದೆ ತ್ರಿಮೂರ್ತಿಗಳ ಸಭೆ ನಡೆದಿತ್ತು. ದೆಹಲಿಯಲ್ಲೇ ನಡೆದಂತಹ ಸಭೆ ಇದು. ಆ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ 3 ಜನ ಸೇರಿದ್ರು. ಆ ಸಭೆಯಲ್ಲಿ ತೀರ್ಮಾನ ಆದ ವಿಚಾರ ಏನು? ಯಾಕೆಂದರೆ ಆ ಸಭೆ ಆದ ನಂತರನೇ ಇವ್ರಿಗೆ ಕಾಲ್ ಬಂದಿರತಕ್ಕಂಥದ್ದು. ಹಾಗಾಗಿ ಒಂದು ಸಂಧಾನ ಸೂತ್ರವನ್ನು ಈಗಾಗಲೇ ಸಿದ್ಧಪಡಿಸ್ಕೊಂಡ್ಬಿಟ್ಟಿದ್ದಾರಾ? ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ನ ಕರೆದು ಆ ಸಂಧಾನ ಸೂತ್ರವನ್ನು ಮುಂದಿಡ್ತಾರಾ? ಇದು ಸದನ ಸೂತ್ರನ ಅಥವಾ ಸಂಘರ್ಷಣ? ಇದು ಮುಂದೆ ಗೊತ್ತಾಗುತ್ತೆ. ಇನ್ನೂ ಕೂಡ ಇವ್ರು ಯಾರು ದೆಹಲಿಗೆ ಹೋಗಿಲ್ಲ. ಇವತ್ತು ಸಾಯಂಕಾಲ ಹೋಗ್ತಾರೆ. ನಾಳೆ 11 ಗಂಟೆಗೆ ಸಭೆ ಇರ್ತಕ್ಕಂಥದ್ದು. ಆ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಅದು ಯಾರ ಮುಖದಲ್ಲಿ ಮಂದಹಾಸವನ್ನು ಮೂಡಿಸುತ್ತೆ? ಸಿದ್ದರಾಮಯ್ಯನವ್ರ ಮುಖದಲ್ಲಿ ಮಂದಹಾಸವೋ ಅಥವಾ ಡಿ ಕೆ ಶಿವಕುಮಾರ್ ಮುಖದಲ್ಲಿ ನಗುವೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಸುಮಾರು ಸರ್ತಿ ಹೇಳಿದ್ದಾರೆ ಈ ವಿಚಾರವಾಗಿ. ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ಬದ್ಧ. ಮುಂದುವರಿರಿ ಅಂದರೆ ಮುಂದುವರಿತೀನಿ, ಇಲ್ಲ ಅಂದರೆ ಇಲ್ಲ ಅಂತ. ಡಿ ಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ನಿರ್ಧಾರ ತಗೋತಾರೆ ಅಂತ ಈಗಾಗಲೇ ಹೇಳಿದ್ದಾರೆ. ಆದರೆ ಅವರು ದೆಹಲಿಗೆ ಹೋಗೋ ವಿಚಾರವಾಗಿ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ಸೂತ್ರ ಸಿದ್ಧವಾಗಿದೆಯಾ? ಪ್ರಶ್ನೆ. ಹೈಕಮಾಂಡ್ ದೊಡ್ಡ ತೀರ್ಮಾನ ಏನಾದರೂ ಆಲ್ರೆಡಿ ಮಾಡಿಬಿಟ್ಟಿದೆಯಾ? ಹಾಗಾದರೆ ನಾಳಿನ ಸಭೆಯಲ್ಲಿ ಯಾರಿಗೆ ಲಕ್, ಯಾರಿಗೆ ಬ್ಯಾಡ್ ಲಕ್? ಸಿಎಂ ಡಿಸಿಎಂ ಇಬ್ಬರ ಮಧ್ಯೆ ಸಂಧಾನ ಸೂತ್ರನ ಕುತೂಹಲ ಕೆರಳಿಸಿದೆ ನಾಳಿನ ರಾಹುಲ್ ಗಾಂಧಿ ಸಭೆ. ಇಂದು ಸಂಜೆ ಸಿಎಂ ಡಿಸಿಎಂ ಇಬ್ಬರು ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಡಿಸಿಎಂ ಇಲ್ಲ ಅಂತಂದರೂ ಕೂಡ ಅವರು ಆಪ್ತರ ಬಳಿ ಹೋಗೋದಾಗಿ ಹೇಳ್ಕೊಂಡಿದ್ದಾರೆ. ಆ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ನಾಳೆ ಅಂತೂ 11 ಗಂಟೆಗೆ ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿಯವರ ಸಭೆ ಇದೆ. ಆ ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಅಂತಕ್ಕಂಥದ್ದು ನೋಡಬೇಕು. ಸಿದ್ದರಾಮಯ್ಯನವರ ಆಪ್ತ ಕೆಲ ಸಚಿವರು ಕೂಡ ಹೋಗ್ತಾ ಇದ್ದಾರೆ ಜೊತೆಗೆ. ಹಾಗಾಗಿ ಏನಾಗುತ್ತೆ, ಏನಾಗಬಹುದು ಅನ್ನೋದೇ ಸದ್ಯದ ಕುತೂಹಲ. ಸಂಧಾನ ಸೂತ್ರ ಈಗಾಗಲೇ ಸಿದ್ಧವಾಗಿದೆಯಾ ಇಲ್ವಾ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕು. ನಾಳೆ ಆ ಸಭೆ ಮುಗಿಬೇಕು. ಮುಗಿದ ನಂತರ ಏನಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬರುತ್ತೆ. ಅಲ್ಲಿ ತನಕ ಏನೂ ಹೇಳೋಕ್ಕಾಗಲ್ಲ. ಯಾವ ರೀತಿಯಲ್ಲಿ ಬೇಕಾದರೂ ಹೈಕಮಾಂಡ್ ತೀರ್ಮಾನ ತಗೊಂಡಿರ್ಬೋದು. ನೋಡಿ, ದಕ್ಷಿಣ ಭಾರತದಲ್ಲಿ ನಿಮಗೆ ಆಂಧ್ರ ಪ್ರದೇಶ ಒಂದು ಹೊರತುಪಡಿಸಿ ಎಲ್ಲ ಕಡೆ ಹೆಚ್ಚು ಕಡಿಮೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ತೆಲಂಗಾಣ, ಕರ್ನಾಟಕ, ಕೇರಳ, ತಮಿಳುನಾಡಿನಲ್ಲೂ ಸರ್ಕಾರದ ಭಾಗವಾಗಿದೆ. ಈ ಥರ ಸಂದರ್ಭದಲ್ಲಿ ಹೈಕಮಾಂಡ್ ಏನು ತೀರ್ಮಾನಕ್ಕೆ ಬರುತ್ತೆ ಅನ್ನೋದೇ ಬಹಳ ಮುಖ್ಯವಾದ ವಿಚಾರ. I am invited to Delhi. Tomorrow there is a meeting by 11 o'clock. I don't know the subject. But I am invited. Last night Mr. Venugopal called me and intimated me the date and meeting. I am invited to Delhi. Tomorrow there is a meeting by 11 o'clock. I don't know the subject. But I am invited. Last night Mr. Venugopal called me and intimated me the date and meeting. I am invited to Delhi. Tomorrow there is a meeting by 11 o'clock. I don't know the subject.
I don't know the subject. But I am invited. Last night, Mr. Venugopal called me and intimated me. I don't know. I'll ask him. If he asks me to come, I'll go. Otherwise, I'll be staying here. But there is important discussion related to Rajya Sabha and MLC seats, sir. You're a party Of course, whenever the party calls, we have to go. Otherwise, I will not go. Sir, is there a discussion over the CM issue, sir? I don't know about it. I don't want to comment on it. It is not my job. Rise or not be. I don't know. I'll ask him. If he asks me to come, I'll go. Otherwise, I'll be staying here. But there is important discussion related to Rajya Sabha and MLC seats, sir. You're a party Of course, whenever the party calls, we have to go. Otherwise, I will not go. ಕರೆದ್ರೆ ಹೋಗ್ತೀವಿ ಕರೆದ್ರೆ ಹೋಗ್ತೀವಿ ಕರೆದ್ರೆ ಹೋಗ್ತೀವಿ ಕರೆದ್ರೆ ಹೋಗ್ತೀವಿ ಕರೆದ್ರೆ ಹೋಗ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಸಬ್ಜೆಕ್ಟ್ ಪ್ರಿಪೇರ್ ಮಾಡ್ದೇ ಕರೆ ಬರೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಏನು ಸಬ್ಜೆಕ್ಟ್ ನಾಳೆ 11 ಗಂಟೆಗೆ ಚರ್ಚೆ ಆಗಬೇಕು ಅಂತಕ್ಕಂಥದ್ದು. ಈಗಾಗಲೇ 2 ದಿವಸದ ಹಿಂದೆ ಖರ್ಗೆ ಅವರು, ರಾಹುಲ್ ಗಾಂಧಿ, ವೇಣುಗೋಪಾಲ್ ಒಂದು ಸಭೆ ಮಾಡಿ ಆನಂತರನೇ ಬುಲಾವ್ ಬಂದಿದೆ ಅಂತಕ್ಕಂಥ ಮಾಹಿತಿ. ಹಾಗಾದರೆ ಏನು ಅಜೆಂಡಾ ಫಿಕ್ಸ್ ಮಾಡಿ ಇವರಿಗೆ ಬುಲಾವ್ ನೀಡಿದ್ದಾರೆ ಅಂತ ಏನು ಮಾಹಿತಿ ಹರಿದಾಡ್ತಾ ಇದೆ ಈಗ ಸದ್ಯಕ್ಕೆ? ಅರವಿಂದ್, ಪ್ರಮುಖವಾಗಿ ಕಾಂಗ್ರೆಸ್ನ ಹೈಕಮಾಂಡ್ 2 ದಿನಗಳ ಹಿಂದೆ ಕರ್ನಾಟಕ ನಾಯಕತ್ವ ಗೊಂದಲಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಪಬ್ಲಿಕ್ ಟಿವಿಗೆ ಕಾಂಗ್ರೆಸ್ನ AICC ಮೂಲಗಳು ಕೂಡ ಇದನ್ನು ಸ್ಪಷ್ಟಪಡಿಸ್ತಾ ಇದೆ. ಅಂದರೆ 3 ನಾಯಕರು, KC ವೇಣುಗೋಪಾಲ್, ರಾಹುಲ್ ಗಾಂಧಿ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು 3 ಸೇರಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಆ ತೀರ್ಮಾನ ಸಿದ್ದರಾಮಯ್ಯನವರಿಗೆ ವರ ಆಗುತ್ತೋ ಶಾಪ ಆಗುತ್ತೋ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ಒಂದಂತೂ ಸತ್ಯ, ನಾಳಿನ ಸಭೆಯಲ್ಲಿ ಒಂದು ಇತ್ಯರ್ಥ ಆಗುತ್ತೆ. ಅಂದರೆ ಸಿದ್ದರಾಮಯ್ಯ ಅವರಿಗೆ ಏನು ಕೊಡ್ತಾರೆ ಸಂದೇಶ ಅನ್ನೋ ಆಧಾರದ ಮೇಲೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ನಿಂತಿದೆ. ಯಾಕೆಂದರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದನ್ನೇ ಒಂದು ರೀತಿಯಲ್ಲಿ ಸುಳಿವನ್ನು ಕೊಟ್ಟರು. ನಾಳೆ ಮುಹೂರ್ತ ಫಿಕ್ಸ್ ಆಗಿದೆ, ಎಲ್ಲವೂ ಕೂಡ ಎಂಡ್ ಆಗುತ್ತೆ ಅಂತ. ಹಾಗಾಗಿ ಎಂಡ್ ಆಗಬೇಕಾಗಿರ್ತಕ್ಕಂಥದ್ದು ನಾಯಕತ್ವ ವಿಚಾರದಲ್ಲೇ. ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥದ್ದು ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ ಇರ್ತಕ್ಕಂಥದ್ದೇ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ. ಹಾಗಾಗಿ ಆ ವಿಚಾರವಾಗಿ ಇತ್ಯರ್ಥ ಮಾಡುವಂಥ ಸಾಧ್ಯತೆ ಇದೆ. ಇಲ್ಲಿ 3-4 ಸಿನಾರಿಯೋಗಳು ಬರ್ತಾ ಇದೆ, 3-4 ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ಅದು ಒಂದೊಂದಾಗಿ ನೋಡೋದಾದರೆ ಸ್ಪಷ್ಟವಾಗಿ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯ ಅವರಿಗೆ ನೀವು CM ಸ್ಥಾನದಿಂದ ಕೆಳಗಿಳಿಬೇಕು ಅನ್ನೋದಾದರೆ ಖಂಡಿತವಾಗಿ ಕೂಡ 3-4 ವಿಚಾರಗಳನ್ನು ಪ್ರಸ್ತಾಪ ಮಾಡ್ಬೋದು. ಅಂದರೆ ರಾಜ್ಯಸಭಾ ಚುನಾವಣೆ ಬರ್ತಾ ಇದೆ, ಹಾಗಾಗಿ ನೀವು ರಾಜ್ಯಸಭೆಗೆ ಸ್ಪರ್ಧೆ ಮಾಡ್ತೀರಾ, ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಸ್ಪರ್ಧೆ ಮಾಡಿ ಅಂತ ಕೂಡ ಇನ್ವೈಟ್ ಮಾಡ್ಬೋದು. ಮತ್ತು ಈ ರೀತಿ ಬದಲಾವಣೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ, ಹಾಗಾಗಿ ನೀವು ರೆಡಿಯಾಗಿರಬೇಕು ಅನ್ನೋ ಸಂದೇಶವನ್ನು ಕೊಡ್ಬೋದು. ಒಂದು ವೇಳೆ CM ಸಿದ್ದರಾಮಯ್ಯ ಅವ್ರನ್ನ ಮುಂದುವರಿಸೋದೇ ಆದರೆ ಖಂಡಿತವಾಗಿ ಕೂಡ ನೀವು ಮುಂದುವರಿತಾ ಇದ್ದೀರಿ, ಹಾಗಾಗಿ ಸಚಿವ ಸಂಪುಟ ಪುನರಚನೆ ಆಗುತ್ತೆ, ಅದಕ್ಕೆ ಬೇಕಾದಂಥ ಅಗತ್ಯ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ, ನೀವು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡಿ. ಹಾಗಾಗಿ ರಾಜ್ಯಸಭಾ ಚುನಾವಣೆಗೆ ಯಾರೆಲ್ಲ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅದನ್ನು ಮಾಡೋಣ ಅನ್ನೋ ಪ್ರಕ್ರಿಯೆಗಳನ್ನು ಕೂಡ ಶುರು ಮಾಡೋಣ ಅಂತಲೂ ಕೂಡ ಹೇಳ್ಬೋದು. ಒಂದು ವೇಳೆ ಏನಾದರೂ CM ಸಿದ್ದರಾಮಯ್ಯ ಅವರ ನಾಯಕತ್ವ ವಿಚಾರದಲ್ಲಿ ಒಂದು ರೀತಿಯಲ್ಲಿ ವ್ಯತಿರಿಕ್ತವಾಗಿ ಅವರ ವಿರುದ್ಧ ಬಂದ್ರಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಬೇರೆ ರೀತಿಯ ಒಂದು ರೀತಿಯಲ್ಲಿ ತಂತ್ರಗಾರಿಕೆಗಳನ್ನು ಕೂಡ ಪ್ರಯೋಗ ಮಾಡೋಕ್ಕೆ ಮುಂದಾಗಿದ್ದಾರೆ. ಆ ಕಾರಣಗಳಿಗೋಸ್ಕರವಾಗಿ ಸಚಿವರ ದಂಡನ್ನು ತಮ್ಮ ಜೊತೆಯಲ್ಲೇ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅಂದರೆ ಇಲ್ಲಿ ತನಕ ಕೂಡ ಯಾರೊಬ್ಬ ಸಚಿವರಿಗೂ ಕೂಡ ಹೈಕಮಾಂಡ್ ಕರೆ ಮಾಡಿ ನೀವು ಬನ್ನಿ ಮಾತುಕತೆಗೆ ಅಂತ ಕರೆದಿಲ್ಲ. ಆದರೆ ಸಿದ್ದರಾಮಯ್ಯನವರು ಕೆಲ ಆಪ್ತ ಸಚಿವರಿಗೆ ಕರೆ ಮಾಡಿ ಅವ್ರನ್ನ ಜೊತೆಯಲ್ಲಿ ಒಂದು ರೀತಿಯಲ್ಲಿ ಫೋರ್ಸ್ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಆ ಫೋರ್ಸ್ ಯಾವಾಗ ಬಳಕೆ ಆಗಬೇಕು ಅಂದರೆ ಸಿದ್ದರಾಮಯ್ಯ ಅವರಿಗೆ ವ್ಯತಿರಿಕ್ತವಾಗಿ ಏನಾದರೂ ತೀರ್ಮಾನ ಬಂದಂಥ ಸಂದರ್ಭದಲ್ಲಿ ಅದನ್ನು ಬಳಕೆ ಮಾಡ್ತಾರೆ. ಇಲ್ಲ ಅವರ ಪರ ಬಂದಂಥ ಸಂದರ್ಭದಲ್ಲಿ ಆ ಸಚಿವರ ಹತ್ರ ವಾಪಸ್ ಅದೇ ರೀತಿ ವಾಪಸ್ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಇನ್ನೊಂದು ಉಳಿದಂತೆ ಡಿ ಕೆ ಶಿವಕುಮಾರ್ ಅವರ ಕರೆ ಬಂದಿರೋದ್ರ ಬಗ್ಗೆ ಇದುವರೆಗೂ ಕೂಡ ಸ್ಪಷ್ಟತೆ ಇಲ್ಲ. ಯಾವುದೇ ರೀತಿಯ ಕರೆ ಬಂದಿಲ್ಲ ಅನ್ನೋದನ್ನ ಅಧಿಕೃತವಾಗಿ ಕೂಡ ಅವರು ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಂಗೆ ಕರೆ ಬಂದಿಲ್ಲ, ಕರೆದ್ರು ಹೋಗ್ತೇನೆ ಅಂತ. ಆದರೆ ಆಪ್ತರ ಬಳಿ ಡಿ ಕೆ ಶಿವಕುಮಾರ್ ಅವರು ನನ್ನೂ ಕೂಡ ಕರೆದಿದ್ದಾರೆ, ನಾನು ಕೂಡ ಡೆಲ್ಲಿಗೆ ಹೋಗ್ತೀನಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಂತಲೂ ಕೂಡ ಅವರ ಬಳಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಏನು ಹೇಳ್ಬೋದು, ಸಿದ್ದರಾಮಯ್ಯ ಅವ್ರನ್ನ ಕನ್ವಿನ್ಸ್ ಮಾಡ್ಬೋದು, ಅಥವಾ ಸಿದ್ದರಾಮಯ್ಯನವರೇ ನೀವು ಹೋಗಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಒಂದು ರೀತಿಯಲ್ಲಿ ಧೈರ್ಯ ತುಂಬ ಕಳಿಸ್ತಾರೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿಯಲ್ಲಿ ಚಾನ್ಸನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ವೇಳೆ ಅವರ ವಿರುದ್ಧವಾಗಿ ಏನಾದರೂ ತೀರ್ಮಾನಗಳು ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ಗೇಮ್ ಚಾಲೂ ಮಾಡೋದಕ್ಕೆ ಡೆಲ್ಲಿಯಲ್ಲೇ ಠಿಕಾಣಿ ಹೂಡೋದಕ್ಕೆ ಅವರು ಕೂಡ ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾಳಿನ 11 ಗಂಟೆಯ ಸಭೆ ಏನಿದೆ ಅದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಕರ್ನಾಟಕದ ಕಾಂಗ್ರೆಸ್ನ ಪಾಲಿಗೆ ಈ ಗೊಂದಲಗಳು ಎಂಡ್ ಆಗೋದಕ್ಕೆ ಈ ಮುಹೂರ್ತ ಒಂದು ರೀತಿಯಲ್ಲಿ ಶುಭವೋ ಅಥವಾ ಅಶುಭವೋ ಯಾರಿಗಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕು. ಅರವಿಂದ್,
ಇನ್ನೊಂದು ಆ್ಯಂಗಲ್ನಲ್ಲಿ ಯೋಚನೆ ಮಾಡಿದ್ರೆ ರವೀಶ್, ಈಗ ನೋಡಿ ದಕ್ಷಿಣ ಭಾರತದಲ್ಲಿ ಆಂಧ್ರ ಪ್ರದೇಶ ಒಂದು ಬಿಟ್ಟರೆ ಹೆಚ್ಚು ಕಡಿಮೆ ತೆಲಂಗಾಣ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಎಲ್ಲ ಕಡೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ದಕ್ಷಿಣ ಭಾರತದ ಲೆಕ್ಕದಲ್ಲಿ ಕಾಂಗ್ರೆಸ್ ಸ್ವಲ್ಪ ಭದ್ರವಾಗಿ ನೆಲೆಯೂರಿದೆ. ಇಂಥ ಸಂದರ್ಭದಲ್ಲಿ ಒಂದು ಧೈರ್ಯದ ನಿರ್ಧಾರವನ್ನು ಹೈಕಮಾಂಡ್ ತಗೋಬೋದಾ? ಒಂದು ನಾಯಕತ್ವ ಬದಲಾವಣೆ ಮಾಡೇ ಬಿಡೋಣ ಕರ್ನಾಟಕದಲ್ಲಿ ಅನ್ನುವಂತಹ ನಿರ್ಧಾರಕ್ಕೆ ಬರ್ಬೋದಾ? ಯಾಕೆಂದರೆ ಅವರು ಸೇಫ್ ಪ್ಲೇಸಲ್ಲಿದ್ದಾರೆ ದಕ್ಷಿಣ ಭಾರತದಲ್ಲಿ. ಅರವಿಂದ್, ಖಂಡಿತವಾಗಿ ಕೂಡ 2-3 ರೀತಿಯ ವಿಚಾರಗಳು ವಾದ ಇಲ್ಲಿ ಮುಂದಿಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ನ ಒಳಗಡೆ. ಯಾಕೆಂದರೆ ಚುನಾವಣೆ ಹತ್ತಿರದಲ್ಲಿಲ್ಲ, ಇನ್ನೂ ಕೂಡ 2 ವರ್ಷ ಚುನಾವಣೆಗೆ ಬಾಕಿ ಇದೆ. ಹಾಗಾಗಿ 2 ವರ್ಷದಲ್ಲಿ ಏನು ಬೇಕಾದರೂ ಕೂಡ ಬೇರೆ ಬೇರೆ ರೀತಿಯ ತಂತ್ರಗಳನ್ನು ಬದಲಿಸ್ಕೊಳ್ಬೋದು. ಜೊತೆಗೆ ಇದನ್ನು ಸ್ಮೂತ್ ಹ್ಯಾಂಡಲ್ ಮಾಡೋದ್ರ ಮೂಲಕವೇ ಎಲ್ಲವನ್ನು ಕೂಡ ಬಗೆಹರಿಸಬೇಕಾಗುತ್ತೆ. ಅಂದರೆ ಒಂದು ವೇಳೆ ಏನಾದರೂ ನಾಯಕತ್ವ ಬದಲಾವಣೆಗೆ ತೀರ್ಮಾನ ಮಾಡಿದ್ದೇ ಆದರೆ ಖಂಡಿತವಾಗಿ ಕೂಡ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ಸಿದ್ದರಾಮಯ್ಯನವ್ರು ಹೇಳ್ದಂತೆ ಕೇಳಬೇಕಾಗುತ್ತೆ. ಜೊತೆಗೆ ಸಿದ್ದರಾಮಯ್ಯ ಮತ್ತು ಇದೇ ಡಿ ಕೆ ಶಿವಕುಮಾರ್ ಜೊತೆಯಲ್ಲೇ ಚುನಾವಣೆಗೆ ಹೋಗಬೇಕಾಗುತ್ತೆ. ಆ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಹೈಕಮಾಂಡ್ ಟ್ರೈ ಮಾಡ್ಬೋದು. ಹಾಗಾಗಿ ಎಲ್ಲ ಒಂದು ಕಡೆ ನೀವು ಹೇಳ್ದಂತೆ, ಯಾಕೆಂದರೆ ಬೇರೆ ಬೇರೆ ಕಾಂಗ್ರೆಸ್ನ ಇರ್ತಕ್ಕಂಥ ರಾಜ್ಯಗಳೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಅಪ್ಪರ್ ಕ್ಯಾಸ್ಟೇ ಇರ್ತಕ್ಕಂಥದ್ದು. ಹಾಗಾಗಿ ಹಿಂದುಳಿದ ವರ್ಗದ ಕರ್ನಾಟಕದಲ್ಲಿ ಮಾತ್ರ. ಹಾಗಾಗಿ ಇದು ಬೇರೆ ರೀತಿಯ ಇಂಪ್ಯಾಕ್ಟ್ ಆಗ್ಬೋದು, ಆಗುತ್ತೆ ಅಂತ ಏನಾದರೂ ಅವ್ರಿಗೆ ರಿಪೋರ್ಟ್ ಬಂದಿದ್ದೇ ಆದರೆ ಖಂಡಿತವಾಗಿ ಕೂಡ ಅದನ್ನು ಹೋಲ್ಡ್ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನ ಏನು ಅನ್ನೋದು ಕೂಡ ಯಾರೊಬ್ಬರು ಕೂಡ ಸ್ಪಷ್ಟತೆ ಇಲ್ಲ. ತೀರ್ಮಾನ ಈಗ ಆಲ್ರೆಡಿ 3 ನಾಯಕರು ಸೇರಿ ಮೊನ್ನೆಯೇ ಮಾಡಿಬಿಟ್ಟಿದ್ದಾರೆ ಅಂತಲೂ ಕೂಡ ಕೆಲ ಕಾಂಗ್ರೆಸ್ನ ನಾಯಕರುಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಕೆಲ ಸಚಿವರಿಗೂ ಕೂಡ ಆ ಒಂದು ಇನ್ಫಾರ್ಮೇಷನ್ ಬಂದಿದೆ. ಆದರೆ ಆ ತೀರ್ಮಾನ ವಿರುದ್ಧವೋ ಯಾರ ಪರವೋ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ಸಾಹಸಕ್ಕೆ ಕೈ ಹಾಕುತ್ತೆ ಅನ್ನೋ ಆಧಾರದ ಮೇಲೆ ಕಾಂಗ್ರೆಸ್ನ ಭವಿಷ್ಯ ಮತ್ತು ಕಾಂಗ್ರೆಸ್ನ ಗೊಂದಲಗಳು ಕ್ಲಿಯರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ರಾಜಕಾರಣವನ್ನೇ ಹಾಸಿ ಹೊದ್ದು ಮಲಗುವಂತಹವರು ಎಲ್ಲ ದಿಕ್ಕುಗಳಲ್ಲೂ ಎಲ್ಲ ಆಯಾಮಗಳಲ್ಲೂ ಕೂಡ ಯೋಚನೆಯನ್ನು ಮಾಡಿರ್ತಾರೆ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದೇ ಆದರೆ ಅದರ ಪರಿಣಾಮಗಳು ಏನೇನಾಗಬಹುದು, ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದಾದರೆ ಅದರ ಪರಿಣಾಮಗಳು ಏನೇನಾಗಬಹುದು ಎಲ್ಲವನ್ನ ಲೆಕ್ಕಾಚಾರ ಹಾಕಿರ್ತಾರೆ. ಇನ್ನೂ 2 ವರ್ಷ ಇದೆ ಚುನಾವಣೆಗೆ, ನಿಜ. ಆ 2 ವರ್ಷದಲ್ಲಿ ಮತ್ತೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ರೆಡಿ ಆಗೋದಕ್ಕೆ ಏನಾಗಬೇಕು ಆ ತೀರ್ಮಾನ ತಗೊಂಡಿದ್ದಾರೆ. ನಾಳೆ ಏನು ಅಂತಕ್ಕಂಥದ್ದು ಹೇಳ್ತಾರೆ.